ನೀವೇನು ಪೂರ ನೋಡ್ತಾ ಇದ್ದೀರಲ್ಲ, ಈಗ ನಿಮಗೆ ಬೇಕಾದ್ದೆಲ್ಲ ಹಾಕಿ ಇಟ್ಟು ಹೊಡೆದಿದ್ದೀರಿ. ನಮಗೆ ಕೇಳೋದೇನಿದೆ? ಇಲ್ಲಿ ನಡೆದಿದ್ದಂತೂ ನಿಮ್ಗೆ ಖುಷಿ ಬಂದಿದ್ದೊಂದು ಅಂದು ಹಾಕಿ ಆಗಿತ್ತಲ್ಲ. ಈಗ ಸತ್ಯ ಹಾಕ್ತೀರಾ? ಅಲ್ಲ ಸರ್, ಯಾವಾಗಲೂ ಸತ್ಯ ಆಗ್ತದೆ. ಗೊತ್ತಿಲ್ಲ, ಮತ್ತೆ ಇಷ್ಟೋ ತನಕ ಏನು ಹಾಕಿದ್ರಿ? ಏನು ಮತ್ತೆ ಯಾಕೆ ನನಗೆ ಕೇಳ್ತಾ ಇದ್ದೀರಿ? ಅಲ್ಲಪ್ಪ, ಮತ್ತಿನ್ ನನಗೆ ಕೇಳೋದಿನ್ನೇನಿದೆ ಅಂದೆ. ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ವಿಧಾನ ಪರಿಷತ್ನಲ್ಲಿ ನಮಗೆ ಪೂರ್ಣ ಬಹುಮತ ಇಲ್ಲದೇ ಇರೋಂಥ ಸಂದರ್ಭದಲ್ಲಿ ರಾಜ್ಯದ ಜನ, ವಿಶೇಷವಾಗಿ ಗ್ರಾಮಾಂತರ ಪ್ರದೇಶದ ಗ್ರಾಮ ಪಂಚಾಯಿತಿ ಸದಸ್ಯರುಗಳಿಗೆ ನಾವು ಎಷ್ಟು ಅಭಿನಂದನೆ ಸಲ್ಲಿಸಿದ್ರು ಸಾಲದು. ಪೂರ್ಣ ಬಹುಮತ ಬರೋ ದಿಕ್ಕಲ್ಲಿ ನಮಗೆ ಬೆಂಬಲವನ್ನು ಕೊಟ್ಟಿದ್ದಂಥ ಎಲ್ಲ MLCಗಳಿಗೆ ಮತ್ತು ವಿಶೇಷವಾಗಿ ಅತಿ ಹೆಚ್ಚು ಅಂತರದಿಂದ ಸಿಂದಗಿ ಕ್ಷೇತ್ರದ MLAಗೆ ನಾವು ಇವತ್ತು ಅಭಿನಂದನೆಗಳನ್ನು ಸಲ್ಲಿಸಿದ್ದೇವೆ. ನಮ್ಮ ರಾಷ್ಟ್ರೀಯ ನಾಯಕರ ಮಧ್ಯೆ ರಾಜ್ಯದ ಅಧ್ಯಕ್ಷರು ಉಳಿದೆಲ್ಲರೂ ಸೇರಿ ಇಡೀ ರಾಜ್ಯದ ಕಾರ್ಯಕಾರಿಣಿ ಅವರಿಗೆ ಅಭಿನಂದನೆ ಸಲ್ಲಿಸಿದೆ. ಹಾಗಾಗಿ ರಾಜ್ಯದ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಮೊದಲನೇ ಬಾರಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಪೂರ್ಣ ಬಹುಮತ ಪಡೆದಂಥ ಸರ್ಕಾರ ಆಗಿರೋದು ತುಂಬ ಸಂತೋಷ. ಅದನ್ನು ಇವತ್ತಿನ ಪ್ರಸ್ತಾಪ ನಾವು ಮಾಡ್ಕೊಂಡಿದ್ದೀವಿ. ಮತ್ತು ಉಳಿದಂಥ ಎಲ್ಲ ಚಟುವಟಿಕೆಗಳು, ಈ ಮುಂದೇನು ಕಾರ್ಯಕ್ರಮಗಳು ಅನ್ನೋದನ್ನು ಈಗ ಕಾಫಿ ಬ್ರೇಕ್ ಆಗಿದೆ. ಇದಾಗ್ತಿದ್ದಂಗೆ ನಮ್ಮ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದ ಮಾನ್ಯ ಅರುಣ್ ಕುಮಾರ್ ಅವರು ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ಈಗ ನಮಗೆ ಪ್ರಸ್ತಾಪ ಮಾಡೋರು ಇದ್ದಾರೆ. ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಯಾರು MES ದ್ರೋಹಿಗಳಿದ್ದಾರೆ ಅವ್ರ ವಿರುದ್ಧವಾಗಿ ಸರ್ವಪಕ್ಷದ ನಿರ್ಣಯವನ್ನು ನಮ್ಮ ಸರ್ಕಾರದ ಈಗಾಗಲೇ ಮಾಡಿದ್ದೀವಿ. ಕೇಂದ್ರ ಸರ್ಕಾರಕ್ಕೂ ನಾವಾಗಲೇ ಕಳಿಸ್ಕೊಟ್ಟಿದ್ದೀವಿ. ಅದ್ರ ಬಗ್ಗೆ ಕೇಂದ್ರ ಸರ್ಕಾರ ಏನು ಕ್ರಮ ತಗೋಬೇಕು ಅನ್ನೋದು ಒಂದು. ಎರಡನೇದು, ನಮ್ಮ ತುಂಬ ಸಂತೋಷ ಅಂತಂದರೆ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಅವರಿಬ್ಬರು ಪ್ರತಿಮೆಯನ್ನು ಕೂಡ ನಾವು ಸುವರ್ಣಸೌಧದ ಮುಂದೆ ಪ್ರತಿಷ್ಠಾಪನೆ ಮಾಡ್ತಾ ಇರೋದನ್ನು ಇಡೀ ಕರ್ನಾಟಕ ರಾಜ್ಯದ ಜನ ಮೆಚ್ತಾ ಇರೋದು ತುಂಬ ಅಭಿನಂದನೆಗಳು ನಮಗೆ ಬರ್ತಾ ಇದೆ. ಹಾಗಾಗಿ ಈ ಬಂದ್ ಬಗ್ಗೆ ಎರಡು ಅಭಿಪ್ರಾಯಗಳು ಬರ್ತಾ ಇದೆ. ಕೆಲವರು ಚಿತ್ರರಂಗದವರು ಬೇಡಾಗಿತ್ತು, ಈಗ ಯಾಕೆ ಬಂದಬೇಕು ಅಂತ ಕೆಲವರು ಹೇಳ್ತಾರೆ. ಕೆಲವು ಕನ್ನಡ ಸಂಘಟನೆಗಳೇ ಇದು ಯಾಕೆ ಬಂದ್ ಆಗಬೇಕಿತ್ತು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಕೆಲವರು ಮಾಡೋದು ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಏನೇನಾಗುತ್ತೆ ಆಗತ್ತೆ. ಧಾರಾಳ ತಯಾರಿದ್ದೀವಿ. ಇದರಲ್ಲಿ ಹಿರಿಯರನ್ನ ಯಾರನ್ನಾರು ತೆಗಿಬೇಕು ಅಂತ ಕೇಂದ್ರ ನಾಯಕರು ತೀರ್ಮಾನ ಮಾಡ್ತಾರೋ ತೆಗೆಯೋದ್ರಲ್ಲಿ ಮೊದಲನೇದೇ ನಾನು ತಯಾರಿದ್ದೀನಿ. ನಾನು ತೆಗೆದುಬಿಟ್ರೆ ತುಂಬ ಸಂತೋಷದಿಂದ ಪಕ್ಷದ ಸಂಘಟನೆ ಕೆಲಸ ಮಾಡ್ತೀನಿ. ಎರಡನೇದು, ನಮ್ಮ ರಾಜ್ಯ ಅಧ್ಯಕ್ಷರಿಗಾಗಲೇ ಹಿಂದುಳಿದ ವರ್ಗದ ಮೋರ್ಚಾದ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ ಈಗ. ಹಾಗಾಗಿ ನಾಳೆ 5ನೇ ತಾರೀಕು ಶಿವಮೊಗ್ಗದಲ್ಲಿ ರಾಜ್ಯದ ಹಿಂದುಳಿದ ವರ್ಗದ ಮೋರ್ಚಾದ ಒಂದು ರಾಜ್ಯ ಕಾರ್ಯಕಾರಿ ಸಮಿತಿ ಶಿವಮೊಗ್ಗದಲ್ಲಿದೆ. ಮುಂದಿನ ಕಾರ್ಯಕ್ರಮಗಳನ್ನು 5ನೇ ತಾರೀಕು ನಾವು ಅಲ್ಲಿ ತೀರ್ಮಾನ ಮಾಡಲಿದ್ದೀವಿ. ನಮ್ಮ ರಾಜ್ಯದ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರು ಮತ್ತು ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದ ಅರುಣ್ ಕುಮಾರ್ ಅವರು ಅವರಿಬ್ಬರು ಕೂಡ ಶಿವಮೊಗ್ಗ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅಲ್ಲಿ ಹಿಂದುಳಿದ ವರ್ಗದವ್ರ ಬಗ್ಗೆ ಮುಂದಿನ ಕಾರ್ಯಕ್ರಮಗಳೇನು ಅನ್ನೋದನ್ನ ಶಿವಮೊಗ್ಗ ತೀರ್ಮಾನ ಆಗುತ್ತೆ. ನೀವು ರಾಜಕೀಯಕ್ಕೆ ಬಂದಿದ್ರೆ ನಿಮ್ಗೆ ಗೊತ್ತಾಗೋದ್ರದ್ದು ಲಾಭ ಏನು ಅಂತ. ಅಧಿಕಾರ ಎಷ್ಟು ಮಟ್ಟಿಗೆ ಒಳ್ಳೇದು ಕೆಟ್ಟದ್ದು ಅಂತ ರಾಜಕಾರಣದಲ್ಲಿ ಇರೋರಿಗೆ ಗೊತ್ತು. ಈಗ ಪತ್ರಕರ್ತರು ಈ ರೀತಿ ಗನ್ ಹಿಡ್ಕೊಂಡು ನಿಂತಿರೋರಿಗೆ ಗೊತ್ತಾಗಲ್ಲ. ಈಶ್ವರಪ್ಪ ಸರ್, ವಿಧಾನ ಪರಿಷತ್ ಚುನಾವಣೆ ಬೆಳಗಾವಿ ಕ್ಷೇತ್ರದಿಂದ ಕುಟಿಗೆ ಇದು ಮಂತೇಶ್ ಅವರು ಸೋಲಿಗೆ ಕಾರಣ ಏನು ನಿಮ್ಮ ಚುನಾವಣೆಗೆ? ನಾವು 26 ಜನ ಮುಂಚೆ ಈಗಿದ್ವಿ. ಈಗ 6 ಸೀಟನ್ನ ಮತ್ತೆ ನಾವು ಕಂಟೆಸ್ಟ್ ಮಾಡಿದ್ವಿ. 11 ಸೀಟ್ ನಾವು ಗೆದ್ವಿ. 11 ಸೀಟ್ ಹೆಂಗ್ ಗೆದ್ರಿ ಅಂತ ನೀವು ಕೇಳಲ್ಲ. ಅಲ್ಲ, ಸೋಲಿಗೆ ಕಾರಣ ಅಲ್ಲ, ಅದನ್ನೇ ಸೋಲಿಗೆ ಹೆಂಗ್ ಕಾರಣ ಅಂತ ಕೇಳ್ತೀರಿ. ಪಾಯಿಂಟ್ ಅದಲ್ಲ, ಎಲ್ಲವೂ ಗೆಲ್ಬೋದಿತ್ತು. ಸೋಲಿಗೆ ಏನ್ ಕಾರಣ ಅಂತ ಕೇಳ್ತಿರಲ್ಲ. ಇದು ನೆಗೆಟಿವ್